ಹಾಯ್ ಹಲೋ ವೀಕ್ಷಕರೇ, 7ನೇ ವಾರದ ಟಾಸ್ಕ್ಗಳು ಶುರುವಾಗಿದೆ. 2 ಟೀಮ್ಗಳು ಆಲ್ರೆಡಿ ಆಗಿವೆ. ಯಾವ ಟೀಮ್ ಎಂದು ನಾನು ಹಿಂದಿನ ವಿಡಿಯೋದಲ್ಲಿ ನೋಡುತ್ತೇನೆ. ನೀವು ಬೇಕಾದರೆ ಹಿಂದಿನ ವಿಡಿಯೋ ನೋಡಿಕೊಂಡು ಈ ವಿಡಿಯೋ ನೋಡಿಕೊಳ್ಳಿ. ಆಲ್ರೆಡಿ 2 ಟೀಮ್ ಆಗಿವೆ ಮತ್ತು ಯಾವ ಟೀಮ್ ಇಂದ ಯಾರು ಆಡಿದ್ದಾರೆ ಮತ್ತು ಈ ಗೇಮ್ ಅನ್ನು ಗೆದ್ದವರು ಯಾರು, ಎಷ್ಟು ರೌಂಡ್ಗಳಾಗಿವೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ನಾವು ಮೊದಲಿಗೆ ಗೇಮ್ ಯಾವ ರೀತಿ ಇತ್ತು ಎಂದು ನೋಡುವುದಾದರೆ, ಗೇಮ್ 3 ಗುಹೆಗಳಿರ್ತವೆ. ಹಸಿರು, ಕೆಂಪು ಮತ್ತು ನೀಲಿ. ಈಗ ನೀವು ವಿಡಿಯೋದಲ್ಲಿ ನೋಡುತ್ತಿರುವ ಹಾಗೆ ಹಸಿರು, ಕೆಂಪು ಮತ್ತು ನೀಲಿ 3 ಗುಹೆಗಳಿರ್ತವೆ. ಬಿಗ್ ಬಾಸ್ ಯಾವ ಬಣ್ಣದ ಗುಹೆ ಸೂಚಿಸುತ್ತಾರೋ ಆ ಬಣ್ಣದಿಂದ 4 ಸದಸ್ಯರು ಹೊಡೆದಾಡಿ ಮೊದಲು ಹೋಗಿ ಯಾರು ಬ್ಯಾಟ್ ತಗೊಂಡು ಗಡಿಗೆ ಗುಡಿತಾರೋ ಆ ರೌಂಡ್, ಆ ಸುತ್ತನ್ನು ಆ ಟೀಮ್ ಗೆದಿಯುತ್ತದೆ. ಈ ತರ ಇರುತ್ತದೆ. ಪ್ರತಿ ಸುತ್ತಿನಲ್ಲಿ ಒಂದು ತಂಡದಿಂದ 2 ಜನ, ಮತ್ತೊಂದು ತಂಡದಿಂದ 2 ಜನ. ಅಂದರೆ ಹುಡುಗಿಯರದು ಒಂದು ಸುತ್ತು, ಹುಡುಗರದು ಒಂದು ಸುತ್ತು. ಹುಡುಗಿಯರದು ಹುಡುಗಿಯರೇ ಆಡಬೇಕು, ಹುಡುಗರದು ಹುಡುಗರೇ ಆಡಬೇಕು. ಈ ತರ ಸುತ್ತುಗಳು ನಡೀತಾ ಇರ್ತವೆ. ಮೊದಲು ಯಾರು ಬ್ಯಾಟ್ ಮುಟ್ಟುತ್ತಾರೋ ಅವರು ಎದುರಾಳಿ ತಂಡದ ಮಡಿಕೆಯನ್ನು ಹೊಡೆಯಬೇಕು. ಈ ತರ ಟಾಸ್ಕ್ ಇರುತ್ತದೆ. ಶಿಕ್ಷಕರೇ, ನಿಮ್ ಗೇಮ್ ಯಾವ ರೀತಿ ಇತ್ತು ಎಂದು ಅರ್ಥ ಆಗಿತ್ತು ಅಂತ ತಿಳ್ಕೊತೀನಿ ನಾನು. ಈ ಸುತ್ತನ್ನು ಮೊದಲಿನ ಸುತ್ತನ್ನು ಆಡಿದವರು ಧ್ರುವಂತ್ ಮತ್ತು ಸುದಿ. ಇವರು ನಾಮಿನೇಟ್ ತಂಡದಿಂದ ಧ್ರುವಂತ್ ಮತ್ತು ಸುದಿ ಅವರು ಆಡುತ್ತಿದ್ದಾರೆ. ಮತ್ತು ಸೇವ್ ಆದ ತಂಡದಿಂದ ಸೂರಜ್ ಮತ್ತು ಧನುಷ್ ಆಡುತ್ತಾರೆ. ಈ ತಂಡದಲ್ಲಿ ಧನುಷ್ ಮತ್ತು ಧ್ರುವಂತ್ ಅವರ ಫೈಟ್ ಸಖತ್ತಾಗಿತ್ತು. ಈ ಸುತ್ತಿನಲ್ಲಿ ಧನುಷ್ ಅವರು ಮೊದಲಿಗೆ ಹೋಗು ಬ್ಯಾಟ್ ಹಿಡಿದು ಗಡಿಗೆಯನ್ನು ಹೊಡೆಯುತ್ತಾರೆ. ಹಾಗಾಗಿ ಮೊದಲಿನ ಸುತ್ತನ್ನು ಸೇವ್ ಇರುವ ತಂಡ ಗೆದಿಯುತ್ತದೆ. ಹಾಗಾಗಿ ಸೂರಜ್ ಮತ್ತು ಧನುಷ್ ಅವರು ಈ ಮ್ಯಾಚ್ ಅನ್ನು ಗೆದಿಸಿಕೊಡುತ್ತಾರೆ. ವೀಕ್ಷಕರೇ, 2ನೇ ಸುತ್ತಿನಲ್ಲಿ ರಾಶಿಕಾ ಮತ್ತು ಜಾನ್ವಿ ಅವರು ನಾಮಿನೇಟ್ ತಂಡದಿಂದ ಆಡುತ್ತಾರೆ ಮತ್ತು ಸೇವ್ ಆಗಿರುವ ತಂಡದಿಂದ ಕಾವ್ಯ ಮತ್ತು ಸ್ಪಂದನ ಅವರು ಆಡುತ್ತಾರೆ. ಈ ಸುತ್ತಿನಲ್ಲಿ ರಾಶಿಕಾ ಅವರು ಮೊದಲಿಗೆ ಬ್ಯಾಟ್ ಹಿಡಿದು ಗಡಿಗೆಯನ್ನು ಹೊಡಿತಾರೆ. ಹಾಗಾಗಿ ಈ ಸುತ್ತನ್ನು ನಾಮಿನೇಟ್ ತಂಡ ಗೆಲ್ಲುತ್ತದೆ. ನೋಡುವುದಾದ್ರೆ 3ನೇ ರೌಂಡ್ ಹುಡುಗರ ರೌಂಡ್ ಆಗಿರುತ್ತದೆ. ಹಾಗಾಗಿ ಈ ರೌಂಡ್ ಇಂದ ನಾಮಿನೇಟ್ ಆದ ತಂಡದಲ್ಲಿ ಬರೀ 2 ಹುಡುಗರು ಇರೋದ್ರಿಂದ ಧ್ರುವಂತ್ ಮತ್ತು ಸುದಿ ಅವರು ಆಡುತ್ತಾರೆ. ಇನ್ನು ಸೇವ್ ಆದ ತಂಡದಿಂದ ಅಭಿ ಮತ್ತು ಧನುಷ್ ಆಡುತ್ತಾರೆ. ಹೀಗಾಗಿ ಈ ಸೇವ್ ಆದ ತಂಡವು ಈ ಸುತ್ತನ್ನು ಗೆದ್ದುತ್ತಾರೆ. ಈ ಸುತ್ತಿನಲ್ಲಿ ಅಭಿ ಅವರು ಮೊದಲಿಗೆ ಬ್ಯಾಟ್ ಹಿಡಿದು ಮಡಿಕೆಯನ್ನು ಹೊಡೆಯುತ್ತಾರೆ. ಹಾಗಾಗಿ 3ನೇ ಸುತ್ತವನ್ನು ಅಭಿ ಅವರು ಗೆಲ್ಲುತ್ತಾರೆ. ಅಂದರೆ ಸೇವ್ ಇರುವ ತಂಡ ಗೆಲ್ಲುತ್ತದೆ. ವೀಕ್ಷಕರೇ, 4ನೇ ಸುತ್ತು ಹುಡುಗಿಯರ ಸುತ್ತಾಗಿರುತ್ತದೆ. ಹಾಗಾಗಿ ನಾಮಿನೇಟ್ ತಂಡದಿಂದ ಅಶ್ವಿನಿ ಗೌಡ ಮತ್ತು ರಾಶಿಕಾ ಶೆಟ್ಟಿ ಅವರು ಬರುತ್ತಾರೆ ಮತ್ತು ಸೇವ್ ಆಗಿರುವ ತಂಡದಿಂದ ಕಾವ್ಯ ಮತ್ತು ಸ್ಪಂದನ ಅವರು ಬರುತ್ತಾರೆ. ಯಾಕಂದ್ರೆ ಸೇವ್ ಇರೋದರಲ್ಲಿ ಕಾವ್ಯ ಮತ್ತು ಸ್ಪಂದನ ಇವರಿಬ್ಬರೇ ಹುಡುಗಿಯರಾಗಿರೋದ್ರಿಂದ ಇವರೇ ಬರುತ್ತಾರೆ. ಈ ಸುತ್ತನ್ನು ರಾಶಿಕಾ ಶೆಟ್ಟಿ ಅವರು ಗೆಲ್ಲುತ್ತಾರೆ. ಅಂದರೆ ನಾಮಿನೇಟ್ ಇರುವ ತಂಡ ಗೆಲ್ಲುತ್ತದೆ. ರಾಶಿಕಾ ಶೆಟ್ಟಿ ಅವರು ಮೊದಲು ಬ್ಯಾಟ್ ಹಿಡಿದು ಮಡಿಕೆಯನ್ನು ಹೊಡೆಯುತ್ತಾರೆ. ಹಾಗಾಗಿ 4ನೇ ಸುತ್ತು ನಾಮಿನೇಟ್ ಇರುವ ತಂಡ ಗೆಲ್ಲುತ್ತದೆ. ವೀಕ್ಷಕರೇ, ಮೊದಲನೇ ಸುತ್ತು ಹುಡುಗರ ಸುತ್ತಾಗಿರೋದ್ರಿಂದ ಸೇವ್ ಇರುವ ತಂಡ ಗೆಲ್ಲುತ್ತದೆ. 2ನೇ ಸುತ್ತು ಹುಡುಗಿಯರ ಸುತ್ತಾಗಿರೋದ್ರಿಂದ ನಾಮಿನೇಟ್ ಇರುವ ತಂಡ ಗೆಲ್ಲುತ್ತದೆ. ಮತ್ತು 3ನೇ ಸುತ್ತು ಹುಡುಗರ ಸುತ್ತಾಗಿರೋದ್ರಿಂದ ಸೇವ್ ಇರುವ ತಂಡ ಗೆಲ್ಲುತ್ತದೆ. ಮತ್ತು 4ನೇ ಸುತ್ತು ಹುಡುಗಿಯರ ಸುತ್ತಾಗಿರೋದ್ರಿಂದ ನಾಮಿನೇಟ್ ಇರುವ ತಂಡ ಗೆಲ್ಲುತ್ತದೆ. ವೀಕ್ಷಕರೇ, ಸದ್ಯ ಈಗ ನಾಮಿನೇಟ್ ಇರುವ ತಂಡಕ್ಕೆ 2 ಅಂಕ ಮತ್ತು ಸೇವ್ ಇರುವ ತಂಡಕ್ಕೆ 2 ಅಂಕ ಬಂದಿದೆ. ಮುಂದಿನ ಸುತ್ತನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಇದಾಗಿತ್ತು ಇವತ್ತಿನ ಮೊದಲ ಟಾಸ್ಕ್ನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK 12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಮಿನೇಟ್ ವರ್ಸಸ್ ಸೇವ್ ಇರೋ ತಂಡದಲ್ಲಿ ನಿಮಗೆ ಯಾವ ತಂಡ ಇಷ್ಟ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.